ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎರಡನೇ ಪಟ್ಟಿಯಲ್ಲಿ ಒಂದಷ್ಟು ಮಂದಿ ಸಚಿವಾಕಾಂಕ್ಷಿಗಳಿದ್ರು. ತಮ್ಮ ಹೆಸರು ಆ ಲಿಸ್ಟ್ ನಲ್ಲಿ ಇರುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದರಲ್ಲಿ ಮಂಕಾಳ್ ವೈದ್ಯ ಅವರು ಕೂಡ ಒಬ್ರು. ಅದರಲ್ಲೂ ಕೊನೆ ಹಂತದವರೆಗೂ ಅವರ ಹೆಸರು ಇರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಆದಂತ ಚೇಂಜಸ್ ಏನಿದೆ, ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಹಜವಾಗಿ ಮಂಕಾಳ್ ವೈದ್ಯ ಅವರು ಮುನಿಸಿಕೊಂಡಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಷ್ಟೇ ಮನವೊಲಿಸಿದ್ರು ಕೂಡ ಒಪ್ತಾ ಇಲ್ಲ ಮಂಕಾಳ್ ವೈದ್ಯ ಅವರು. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಮಂಕಾಳ್ ವೈದ್ಯ ಅವರು ಮುನಿಸಿಕೊಂಡಿದ್ದಾರೆ. ಸಿಎಂ ಡಿ.ಕೆ.ಶಿ ಎಷ್ಟೇ ಮನವೊಲಿಸಿದ್ರು ಕೂಡ ಒಪ್ಪಿಲ್ಲ ಮಂಕಾಳ್ ವೈದ್ಯ ಅವರು. 2 ದಿನಗಳಿಂದಲೂ ಕೂಡ ವಿಧಾನಸಭೆಯ ಒಳಗೆ ಅವರು ಎಂಟ್ರಿ ಕೊಟ್ಟಿಲ್ಲ, ಪ್ರವೇಶ ಮಾಡಿಲ್ಲ. ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಕೊಟ್ಟಿದ್ರು ಕೂಡ ಸದನದ ಒಳಗೆ ಕಾಲಿಟ್ಟಿಲ್ಲ ಮಂಕಾಳ್ ವೈದ್ಯ ಅವರು. ಹಿರಿಯ ಶಾಸಕರು ಕರೆದ್ರು ಕೂಡ ಹತ್ರ ಬರ್ತಾ ಇಲ್ಲ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬಹಳ ಬೇಸರಗೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ದಿನ ಮಂಕಾಳ್ಗೆ ಸಿಎಂ ಅವರು ಕರೆ ಮಾಡಿ ಮಾತನಾಡಿದ್ರು. ಅವ್ರು ಕರೆ ಮಾಡಿದಂತ ಹಿನ್ನೆಲೆ ಹೆಲಿಕಾಪ್ಟರ್ ನಲ್ಲಿ ಕುಟುಂಬವನ್ನ ಕರೆಸಿದ್ರು ಮಂಕಾಳ್ ವೈದ್ಯ ಅವರು. ಆದ್ರೆ ಕೆಲವೇ ಗಂಟೆಗಳಲ್ಲಿ ಅವರ ಹೆಸರೇನಿತ್ತು ಪಟ್ಟಿಯಿಂದ ಮಾಯ ಆಗಿತ್ತು. ಮಂಕಾಳ್ ಅವರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಸೇರ್ಪಡೆಯಾಗಿದ್ದು ಸಹಜವಾಗಿ ಅವರಿಗೆ ಮುನಿಸಿದೆ. ಹಾಗಾಗಿ 2 ದಿನಗಳಿಂದ ನಡೀತಾ ಇರುವಂತ ಈ ಒಂದು ವಿಧಾನಸಭೆ ಏನಿದೆ ಆ ಕಲಾಪಕ್ಕೂ ಕೂಡ ಅವರು ಒಳಗಡೆ ಬಂದಿಲ್ಲ. ಸೊ ಅವರಿಗಿರುವಂತ ಮುನಿಸನ್ನ ಈ ಮೂಲಕ ಹೊರಗೆ ಹಾಕ್ತಾ ಇದ್ದಾರೆ. ನಾನು ಯಾವುದೇ ಸಚಿವ ಸ್ಥಾನವನ್ನ ಕೇಳಿರಲಿಲ್ಲ. ಹೈಕಮಾಂಡ್ ಸಚಿವರ ಪಟ್ಟಿಯಲ್ಲಿ ಹೆಸರನ್ನ ಕಳಿಸಿದ್ರು. ಆದ್ರೆ ಕೊನೆ ಟೈಮ್ ನಲ್ಲಿ ನನ್ನ ಹೆಸರು ಮಾಯ ಆಗಿತ್ತು, ಅಂದ್ರೆ ನನ್ನ ಹೆಸರನ್ನ ತೆಗೆಯಲಾಗಿತ್ತು. ಇದು ನನಗೆ ಮತ್ತು ನನ್ನ ಕ್ಷೇತ್ರದ ಜನರಿಗೆ ಒಂದು ರೀತಿ ಮೋಸ ಮಾಡದಂತೆ. ಹೀಗಾಗಿ ನಾನು ಸದನದ ಒಳಗೆ ಬರಲ್ಲ ಅಂತೇಳಿ ತಾವು ಅಸಮಾಧಾನಗೊಂಡಿದ್ದಾರೆ. ಸೊ ಅವ್ರ ವಾದ ಇದು. ಯಾಕಂತಂದ್ರೆ ಸಹಜವಾಗಿ ಅವ್ರಿಗೆ ನಿರೀಕ್ಷೆ ಇತ್ತು. ಅದರಲ್ಲೂ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಸಂದರ್ಭದಲ್ಲಿ ಒಂದು ರೀತಿಯ ಅಚ್ಚರಿಯ ಬೆಳವಣಿಗೆಯ ರೀತಿಯಲ್ಲಿ ಕೊನೆ ಹಂತದಲ್ಲಿ ಕೊನೆ ಟೈಮ್ನಲ್ಲಿ ಹೆಸರುಗಳು ಅದಲು ಬದಲಾಗಿದ್ದು ಅಥವಾ ಚೇಂಜಸ್ ಆಗಿದ್ದು ಸಹಜವಾಗಿ ನನಗೆ ಆ ಬೇಸರ ಇದೆ. ಹಾಗಾಗಿ ಇದು ನನಗೆ ಮತ್ತೆ ನನ್ನ ಕ್ಷೇತ್ರದ ಜನರಿಗೆ ಮಾಡಿದಂತ ಮೋಸ. ಸೊ ನಾನ್ ಸದನದ ಒಳಗೆ ಬರಲ್ಲ ಅಂತೇಳಿ ಅಸಮಾಧಾನ ಹೊರ ಹಾಕಿದ್ದಾರೆ. ಸರ್, ಮಂಕಾಳ್ ವೈದ್ಯ ಅವ್ರ ವಿಚಾರದಲ್ಲಿ ಅವರ ಹೆಸರು ಇರುತ್ತೆ ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಅದು ಕೊನೆ ಟೈಮ್ನಲ್ಲಿ ಚೇಂಜಸ್ ಆಗಿದ್ದು. ಸೊ ಆ ಸಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ ಅವರು ಅಂತ. ಇಲ್ಲ, ಅವರು ಈ ಬಾರಿ ಸಂಪುಟ ವಿಸ್ತರಣೆ ಮಾಡೋದಕ್ಕೂ ಮೊದಲು ಅವರೇನು ಅಂದ್ಕೊಂಡಿರಲಿಲ್ಲ ನನಗೆ ಸಿಕ್ಕೇ ಸಿಗುತ್ತೆ ಈ ಬಾರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೆಚ್ಚು ಏನು ದೆಹಲಿ ಕಡೆ ಪ್ರಯಾಣ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ 2023ರಲ್ಲಿ ಸಚಿವ ಸ್ಥಾನ ಕೊಡಬೇಕಾದ್ರೆ ಜಿಲ್ಲಾವಾರು ಮತ್ತು ಜಾತಿವಾರು ಆಧರಿಸಿ ಸಚಿವ ಸ್ಥಾನವನ್ನು ಅವತ್ತು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಹಂಚಿಕೆ ಮಾಡಿದರು. ಆವಾಗ ಸ್ಪಷ್ಟವಾಗಿ ಹೇಳಿದರು, 2.5 ವರ್ಷದ ಬಳಿಕ ನಾವು ಬಹುತೇಕರನ್ನು ತೆಗಿತೀವಿ, ಹೊಸಬ್ರಿಗೆ ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ. ಹೀಗಾಗಿ ಈ ಬಾರಿ ಮಂಕಾಳ್ ವೈದ್ಯ ಸೇರಿದಂತೆ ಕೆಲ ಸಚಿವರುಗಳು ದೆಹಲಿವರೆಗೂ ಹೋಗಿ ಲಾಬಿ ಮಾಡುವಂಥ ಒಂದು ಕೆಲಸ ಮಾಡಲಿಲ್ಲ. ಕೆಲವರು ಹೋಗಿ ಮಾಡಿದ್ರು. ಕೆಲವರು ಈಗ ಚಲುವರಾಯಸ್ವಾಮಿ ಹೋಗಿ ಲಾಬಿ ಮಾಡಿದ್ರು. ಅದೇ ರೀತಿ ತಂಗಡಿಗೆ ಹೋಗಿ ಲಾಬಿ ಮಾಡಿದ್ರು. ಹೋಗಿ ಲಾಬಿ ಮಾಡಿ ಗಿಟ್ಟಿಸ್ಕೊಂಡವರು ಭಾಳಷ್ಟು ಜನ ಇದ್ದಾರೆ. ಆದರೆ ಮಂಕಾಳ್ ವೈದ್ಯ ಅವರೇನು ಹೋಗಿರಲಿಲ್ಲ. ಆದರೆ ಇವ್ರ ಪರ ಉತ್ತರ ಕನ್ನಡ ಜಿಲ್ಲೆಯ ಪ್ರಾತಿನಿಧ್ಯ ಜೊತೆಗೆ ಸಣ್ಣ ಸಮುದಾಯವನ್ನು ನಾವು ಕೊಟ್ಟಂತಾಗುತ್ತೆ, ಹೀಗಾಗಿ ಮುಂದುವರಿಸೋಣ ಅನ್ನುವಂತಹ ರೀತಿಯಲ್ಲಿ ಕೆಲವರು ಇವ್ರ ಹೆಸರಿರೋ ಪ್ರಸ್ತಾಪ ಮಾಡಿದ್ದು ನಿಜ. ಉತ್ತರ ಕನ್ನಡ ಕಾಂಗ್ರೆಸ್ ಅವ್ರಿಗೊಂದು ರೀತಿ ಕಬ್ಬಿಣದ ಕಡಲೆನ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಂತಹ ಪಟ್ಟಿಯಲ್ಲಿ ಇವ್ರ ಹೆಸರಿತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಹಾಗೂ AICC ಕಚೇರಿಯಿಂದಲೂ ಕೂಡ ಇವ್ರ ಕರೆ ಹೋಗಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಕುಟುಂಬಕ್ಕೆ ಕರೆ ಮಾಡಿ ಅವ್ರನ್ನ ಹೆಲಿಕಾಪ್ಟರಲ್ಲಿ ಕರೆಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಕ್ಷರಶಃ ಮಂಕಾಳ್ ವೈದ್ಯ ಅವರಿಗೆ ಮಾಡಿದ್ದು ದೊಡ್ಡ ಅವಮಾನವೇ. ಅದು ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿರ್ಬೋದು, ಸಿದ್ದರಾಮಯ್ಯ ಅವರಿಂದ ಆಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡಿಂದ ಆಗಿರ್ಬೋದು, ಯಾರಿಂದ ಆದರೂ ಕಾಂಗ್ರೆಸ್ ಅವರಿಂದಲೇ ಅವ್ರಿಗೆ ಅನ್ಯಾಯ ಆಗಿರೋದು. ಹಾಗಾಗಿ 2 ದಿನಗಳಿಂದ ಅವ್ರಿಗೆ ಡೆಪ್ಟಿ ಸ್ಪೀಕರ್ ಕೊಡ್ತೀವಿ ಅಂತ. ಡೆಪ್ಟಿ ಸ್ಪೀಕರ್ ಕೂಡ ಮೊದಲನೇದಾಗಿ ಕೊಟ್ಟಿದ್ದು ಪೊನ್ನಣ್ಣ ಅವ್ರಿಗೆ. ಪೊನ್ನಣ್ಣ ನನಗೆ ಆಸಕ್ತಿ ಇಲ್ಲ ಡೆಪ್ಟಿ ಸ್ಪೀಕರ್ ವಿಚಾರದಲ್ಲಿ ಅಂತ ಹೇಳಿದ್ಮೇಲೆ ಅವ್ರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು. ಇವ್ರಿಗೆ ಮಂಕಾಳ್ ವೈದ್ಯ ಅವ್ರಿಗೆ ಡೆಪ್ಟಿ ಸ್ಪೀಕರ್ ಸ್ಥಾನವನ್ನು ಕೊಡೋಣ ಅಂತ ನಿರ್ಧಾರ ಮಾಡಿದ್ರು. ಆದರೆ ಈಗ ನಿನ್ನೇನು ಸದನ ಆಯಿತು, ಇವತ್ತು ಸದನ ಆಯಿತು. 2 ದಿನ ವಿಧಾನಸಭೆಗೆ ಬಂದಿದ್ದಾರೆ ಅವರು. ವಿಧಾನಸಭೆ ಒಳಗಡೆ ಬರಲಿಲ್ಲ, ಲಾಂಜಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ಅವ್ರಿಗಿನ್ನೂ ಕೂಡ ಬೇಸರ ಇದೆ. ಈಗ ನೀವು ಪಟ್ಟಿಯಲ್ಲಿ ಹೆಸರು ಬಂದು ಇಡೀ ರಾಜ್ಯಾದ್ಯಂತ ಗೊತ್ತಾಗಿ ಆಮೇಲೆ ಕೊನೆ ಕ್ಷಣದಲ್ಲಿ ಇಲ್ಲ ನಿಮ್ಮ ಬದಲಿಗೆ ಬೇರೆಯವರ ಹೆಸರು ಸೇರಿಸುವಂತ ಒಂದು. ಇನ್ನೊಂದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ ಅವರು ಕೊಟ್ಟಂತಹ ಒಂದು ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಅಂತ ಬರೆಯಕ್ಕೆ ಹೋಗಿ ಮಂಕಾಳ್ ವೈದ್ಯ ಅಂತ ಬರೆದಿದ್ವಿ.
ಟೈಪೋಗ್ರಫಿಕಲ್ ಎರರ್ ಅಂತ. ಇದು ನಾವು ಟೈಪ್ ಮಾಡಬೇಕಾದ್ರೆ SS ಮಲ್ಲಿಕಾರ್ಜುನ್ ಅಂತ ಬರೆಯೋದಕ್ಕೂ ಮಂಕಾಳ್ ವೈದ್ಯ ಅಂತ ಬರೆಯೋದಕ್ಕೂ ವ್ಯತ್ಯಾಸ ಇರೋದಿಲ್ವಾ? ಖಂಡಿತ. ಇವ್ರಿಗಂತೂ ನಿಜವಾಗ್ಲೂ ಯಾರಿಗೆ ಏನೇ ಆಗಿರ್ಬೋದು ಕಾಂಗ್ರೆಸ್ಸಲ್ಲಿ, ಆದರೆ ಮಂಕಾಳ್ ವೈದ್ಯ ಅವ್ರಿಗೆ ಭಾಳಷ್ಟು ಅವಮಾನ ಆಗಿದೆ. ನೀವು ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಯಾಕಂದರೆ ಅವತ್ತು ಹೇಳಿದ್ರು ಬದಲಾವಣೆ ಆದಾಗ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರೇನು ಹೋಗಿ ದೆಹಲಿವರೆಗೆ ಏನು ಹೋಗಿ ಲಾಬಿ ಮಾಡಲಿಲ್ಲ. ಆದರೆ ನೀವು ಈ ಕೈಯಲ್ಲಿ ಕೊಟ್ಟು ಅದೇ ಕ್ಷಣದಲ್ಲಿ ಈ ಕೈಯಲ್ಲಿ ಕಿತ್ಕೊಬಿಟ್ರೆ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೂ ತಪ್ಪಿರ್ಬೋದು, ಇಲ್ಲ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ದೇ ತಪ್ಪು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ನಾವು ಹೇಳಿದ ಹೆಸರುಗಳೊಂದು ಕೊಟ್ಟಿದ್ದ ಹೆಸರುಗಳು ಅಂತ. ಹೀಗಾಗಿ ಸಿದ್ದರಾಮಯ್ಯ ನಿನ್ನೆ ಸದನಕ್ಕೂ ಕೂಡ ಬರ್ದಂಗೆ ಅಂತರ ಕಾಯ್ದುಕೊಂಡಿದ್ದಾರೆ. ಇತ್ತೀಚೆಗೆ ಭಾಳಷ್ಟು ವಿಚಾರಗಳು ಕಾಂಗ್ರೆಸ್ಸಿಂದ ಒಂದು ಸ್ವಲ್ಪ ಮೌನ ವಹಿಸಿದ್ರು. ಇದೆಲ್ಲ ಸುದ್ದಿ ಮಾಡಿದ್ಮೇಲೆ ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯ ಅವರು ಸದನಕ್ಕೆ ಬಂದಿದ್ದು. ನಾವೆಲ್ಲ ಏನಂದ್ಕೊಂಡ್ವಿ, ಸಿದ್ದರಾಮಯ್ಯನೇ ಸದನಕ್ಕೆ ಬಂದರು, ಮಂಕಾಳ್ ವೈದ್ಯ ಅವರು ಸಮಾಧಾನ ಆಗ್ಬೋದು, ವಿಧಾನಸಭೆ ಒಳಗಡೆ ಬರ್ಬೋದು ಅಂತ ನಮ್ಮ ಲೆಕ್ಕಾಚಾರ ಇತ್ತು. ಇವತ್ತು ಕೂಡ ಅವ್ರು ಬರಲಿಲ್ಲ. ಭಾಳ ಜನ ಸುಧಾಕರ್, ಸಿದ್ದರಾಮಯ್ಯ ಅವರ ಕೆಲವೊಂದಷ್ಟು ಆಪ್ತ ಶಾಸಕರೆಲ್ಲರೂ ಕೂಡ ಹೋಗಿ ಮನವೊಲಿಸ್ತಾ ಇದ್ರು, ಸಚಿವರು ಕೂಡ ಹೋಗಿ ಹೇಳ್ತಿದ್ರು ಏನೋ ಆಗೋಗಿದೆ, ಇವೆಲ್ಲ ಸಹಜ ಆಗ್ತಾ ಇರ್ತವೆ ಬನ್ನಿ ಅಂತ ಹೇಳ್ಬಿಟ್ಟು. ಆದರೆ ಅವರು ನೇರವಾಗಿ ಹೇಳಿದ್ದೇನೆಂದರೆ ಇದು ನನಗೆ ಮಾಡಿದ ಅವಮಾನ ಅಲ್ಲ, ನನಗೇನು ಕೊಡಲಿಲ್ಲ ಅಂದರೂ ನಾನು ಕೇಳ್ತಿಲ್ಲ, ಆದರೆ ನನ್ನ ಕುಟುಂಬಕ್ಕೆ ಕರೆಸ್ಕೊಂಡೆ, ಜೊತೆಗೆ ಇಡೀ ರಾಜ್ಯಕ್ಕೆ ಗೊತ್ತಾಯಿತು ನಮ್ಮ ಕ್ಷೇತ್ರಕ್ಕೆ ಮತ್ತು ನನಗೆ ಒಂದು ದೊಡ್ಡ ಅವಮಾನ ಇದು. ಹೀಗಾಗಿ ನಾನು ಇನ್ನೂ ಯಾವುದೇ ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಾರೆ. ಬಹುತೇಕ ಸೋಮವಾರದ ಬಳಿಕ ಮನವೊಲಿಸ್ಬೋದು. ಆದರೆ ಒಮ್ಮೆ ಪಟ್ಟಿಯಲ್ಲಿ ಬಂದು ಏಕಾಏಕಿ ಪಟ್ಟಿಯಿಂದ ಮಾಯವಾದರೆ ಎಂಥವ್ರಿಗೂ ಕೂಡ ಅದು ಭಾಳಷ್ಟು ಆಘಾತ ಆಗುತ್ತೆ. ಆ ಆಘಾತದಿಂದ ಅವ್ರು ಇನ್ನೂ ಹೊರಗಡೆ ಬಂದಿಲ್ಲ. ಎಕ್ಸಾಕ್ಟ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಕಾಂಗ್ರೆಸ್, ಅದರಲ್ಲೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಗೆ ಅವ್ರು ಮನವೊಲಿಸ್ತಾರೆ, ಹೇಗೆ ಮುನಿಸನ್ನ ಶಮನ ಮಾಡ್ತಾರೆ ಅನ್ನೋಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸೋಮವಾರದಷ್ಟೊತ್ತಿಗೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸ ಕಾಂಗ್ರೆಸ್ನಲ್ಲಿ ಆಗ್ಬಹುದು ಅನ್ನುವಂಥ ಚರ್ಚೆ ಕೂಡ ಇದೆ.